ಬೆಂಗಳೂರಲ್ಲಿ ನಿಮ್ಮದೊಂದು ಸೈಟ್ ಇದೆಯಾ? ಸೈಟ್ ಖಾಲಿ ಇದೆಯಾ? ಆ ಸೈಟಲ್ಲಿ ಕಸ ಏನಾದರೂ ಬೀಳ್ತಾ ಇದೆಯಾ? ಹಾಗಿದ್ರೆ ಆಗಸ್ಟ್ 15ರ ಒಳಗಡೆ ನಿಮ್ಮ ಸೈಟನ್ನು ಕ್ಲೀನ್ ಮಾಡಿಕೊಳ್ಳಿ. ಆಗಸ್ಟ್ 16ನೇ ತಾರೀಕು ನಿಮ್ಮ ಸೈಟಲ್ಲಿ ಕಸ ಏನಾದರೂ ಇದ್ದಿದ್ದರೆ ಅಥವಾ ಗಿಡಗಂಟೆ ಏನಾದರೂ ಬೆಳೆದಿದ್ದರೆ ನಿಮ್ಮ ಸೈಟು ಶುಚಿತ್ವ ಇಲ್ಲ ಅನ್ನೋ ಕಾರಣಕ್ಕಾಗಿ ದಂಡ ಹಾಕ್ತಾರೆ. ಎಷ್ಟು ದಂಡ ಹಾಕ್ತಾರೆ ಗೊತ್ತಾ? GBA ₹1 ಅಲ್ಲ, ₹2 ಅಲ್ಲ. ಜಸ್ಟ್ ಒಂದು ಹೇಳ್ತೀನಿ, 20-30 ಸೈಟ್ಗೆ 25,000 ದಂಡ ಹಾಕ್ತಾರೆ. 50-80 ಸೈಟಿಗೆ 1.25 ಲಕ್ಷ ದಂಡ ಹಾಕ್ತಾರೆ. ಯಾವ ರೀತಿ ದಂಡ ಹಾಕ್ತಾರೆ ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲೇದು, ರಾಜಧಾನಿ ಬೆಂಗಳೂರಲ್ಲಿ ನಿಮಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಸಚಿವ ಕೃಷ್ಣ ಬೈರೇಗೌಡರು ಅದಕ್ಕೆ ಉತ್ತಮವಾದಂಥ ಪ್ರಶಂಸೆ ಕೂಡ ವ್ಯಕ್ತವಾಯಿತು. ಬೀದಿ ಬದಿ ವ್ಯಾಪಾರಿಗಳನ್ನು ಸ್ಥಳಾಂತರ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾಸ್ತವವಾಗಿ ಒಂದು 60% ಸ್ಥಳಾಂತರ ಮಾಡ್ತಾ ಇದ್ದಾರೆ. ಬಟ್ 40% ಸ್ಥಳಾಂತರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ತೊಂದರೆ ಆಗ್ತಾ ಇದೆ. ಅದಾದಮೇಲೆ ಅನಾಥ ವಾಹನಗಳು ಯಾವ್ಯಾವ ಇದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ದಂಡ ಹಾಕುವಂಥ ಕಾರ್ಯನೂ ಮಾಡ್ತೀವಿ ಅಂತ ಹೇಳಿದ್ರು. ಆ ಕಾರ್ಯ ಪ್ರೋಸೆಸ್ಸಲ್ಲಿದೆ. ಈಗ ಥರ್ಡ್ ಒನ್ ಬಹಳ ಇಂಪಾರ್ಟೆಂಟ್. ನಗರ ಕ್ಲೀನಾಗಿ ಕಾಣಬೇಕು, ಕ್ಲೀನ್ ಸಿಟಿ ಆಗಿರಬೇಕು ಅನ್ನೋ ಕಾರಣಕ್ಕೆ ಎಸ್ಪೆಷಲಿ ಖಾಲಿ ಸೈಟ್ಗಳು ಯಾರ್ಯಾರು ಇದ್ದಾವೆ ಆ ಸೈಟ್ಗಳಿಗೆ ಒಂದು ರೀತಿ ಕಾಂಪೌಂಡ್ ಏನಾದರೂ ಹಾಕ್ಕೊಂಡಿದ್ರೆ ಅದ್ರ ಒಳಗಡೆ ಕಸ ಇದ್ದರೆ ಇಷ್ಟು ದಂಡ ಕಟ್ಟಬೇಕು. ನಿಮ್ಮದು ಕಾಂಪೌಂಡ್ ಏನಿಲ್ಲ, ಹಾಗೇ ಬಯಲು ಪ್ರದೇಶ ಸೈಟ್ ಅನ್ನೋದಾದರೆ ಅಲ್ಲೂ ಕೂಡ ಕಸ ಕಡ್ಡಿ ಅಥವಾ ಗಿಡ ಗಂಟೆ ಏನಾದರೂ ಇದ್ದರೆ ಅವಾಗೂ ಕೂಡ ದಂಡ ಹಾಕ್ತಾರೆ. ಬಂದು ಮೆಜರ್ ಮಾಡಿ ನಿಮ್ಮ ಅಕೌಂಟ್, ನಿಮ್ಮ ಖಾತೆ ಏನಿರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ನಂಬರ್ಗೆ ಮೆಸೇಜ್ ಮಾಡ್ತಾರೆ, ಇಷ್ಟು ದಂಡ ಕಟ್ಟಿ ಅಂತಲೂ ಕೂಡ ಹೇಳ್ತಾರೆ. ಬೆಂಗಳೂರು ಬೃಹತ್ ನಗರ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಇದರ ಹಿನ್ನೆಲೆಯಲ್ಲಿ 5 ಮಹಾನಗರ ಪಾಲಿಕೆಗಳೇನು ಬರ್ತವೆ ಈ ವ್ಯಾಪ್ತಿಯಲ್ಲಿ ನಿಮ್ಮ ಸೈಟ್ ಇದ್ದರೆ ಅದು 20-30 ಅಥವಾ 30-40 ಅಥವಾ ಅದಕ್ಕಿಂತಲೂ ಕೂಡ 30-50, 30-50-80 ಹೀಗೆ ನಿಮ್ಮದು ಯಾವುದೇ ಸೈಟು ಖಾಲಿ ಇದ್ದರೆ ಆ ಸೈಟಲ್ಲಿ ಕಸ ಕಡ್ಡಿ ಇತ್ತು ಅನ್ನೋದಾದರೆ, ಗಿಡ ಗಂಟೆ ಬೆಳೆಸ್ಬಿಟ್ಟಿದ್ದೀರಿ ಅದನ್ನ ನೋಡ್ಕೋತಿಲ್ಲ ನಾವು ಸರಿಯಾಗಿ ಅಂತ ಏನಾದರೂ ಇತ್ತು ಅನ್ನೋದಾದರೆ 15ನೇ ತಾರೀಕು ಒಳಗಡೆ ಕ್ಲೀನ್ ಮಾಡಿಕೊಳ್ಳಿ ನಿಮ್ಮ ಸೈಟನ್ನು. ಕ್ಲೀನ್ ಮಾಡ್ಕೊಳ್ಳೋದಂದರೆ ಬರೀ ಕ್ಲೀನ್ ಮಾಡಿ ಒಂದು ಕಡೆ ಸೈಡಿಗೆ ಇಡೋದಲ್ಲ. ನಿಮ್ಮ ಸೈಟಲ್ಲಿ ಏನೂ ಕೂಡ ಕಾಣಿಸ್ಬಾರ್ದು, ಕಸ ಕಾಣಿಸ್ಬಾರ್ದು, ಕ್ಲೀನಾಗಿರಬೇಕು. ಹಾಗಿದ್ದರೆ ಮಾತ್ರ ನಿಮ್ಮ ಸೈಟಿಗೆ ದಂಡ ಹಾಕಲ್ಲ. ಇಲ್ಲದೆ ಹೋದರೆ ಪ್ರತಿ ಸೈಟ್ ಕೂಡ ಖಾಲಿ ಸೈಟ್ಗಳು ಎಲ್ಲೆಲ್ಲಿದ್ದಾವೆ ಎಲ್ಲವನ್ನು ಕೂಡ ಹೋಗಿ ಪರಿಶೀಲನೆ ಮಾಡಿ ದಂಡ ಹಾಕುವಂಥ ಕಾರ್ಯ ಮಾಡ್ತಾರೆ. ಈ ರೀತಿಯಾಗಿ ನಗರದ ಒಳಗಡೆ ಭಾಳಷ್ಟು ಸಂಖ್ಯೆಯಲ್ಲಿದ್ದಾವೆ. ಇನ್ನು ನಗರದ ಔಟ್ಸ್ಕರ್ಟಲ್ಲಿ ನಿಮಗೆ ಹೊರವಲಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೈಟ್ಸ್ ಇದ್ದಾವೆ. ಆ ಸೈಟ್ಸ್ಗಳಿಗೆಲ್ಲವೂ ಕೂಡ ದಂಡ ಹಾಕುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಭಾಳ ಸಿಂಪಲ್. 20-30 ಸೈಟಿಗೆ ಎಷ್ಟು ದಂಡ ಹಾಕ್ತಾರೆ? ಆಗಸ್ಟ್ 16ನೇ ತಾರೀಕಿಂದ ಈ ಕ್ರಮ ಶುರುವಾಗೋದು. ಕಾಂಪೌಂಡ್ ಇಲ್ಲದೇ ಇದ್ದರೆ 25,900, 25,900. ಕಾಂಪೌಂಡ್ ಇತ್ತು, ಒಳ ಕಸ ಇತ್ತು ಅನ್ನೋದಾದರೆ 26,900. 30-40 ಸೈಟ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮದು. ಅದರಲ್ಲಿ ಕಸ ಇತ್ತು, ಬೇರೆ ಏನು ಕ್ಲೀನ್ ಇದ್ದಿದ್ದಿಲ್ಲ ಅನ್ನೋದಾದರೆ ನಿಮಗೆ ಕಾಂಪೌಂಡ್ ಇಲ್ಲದೇ ಇದ್ದರೆ 51,800. ಕಾಂಪೌಂಡ್ ಇದ್ದರೆ 52,800. 30-50 ಅಂದರೆ 30-50 ಸೈಟ್ಗೆ ಕಾಂಪೌಂಡ್ ಇಲ್ಲದೇ ಇದ್ದರೆ 64,750. ಕಾಂಪೌಂಡ್ ಇದ್ದರೆ 65,750 ದಂಡ ಹಾಕ್ತಾರೆ. 65,000 ದಂಡ ಹಾಕ್ತಾರೆ 30-50 ಸೈಟಿಗೆ ಕಸ ಏನಾದರೂ ಇತ್ತು ಅನ್ನೋದಾದರೆ. ಯಾಕೆ ಅನ್ನೋದನ್ನು ಬೈಫರ್ಕೇಷನ್ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. 40-60, 40-60 ಸೈಟಲ್ಲಿ ಕಾಂಪೌಂಡ್ ಇಲ್ಲದೇ ಇದ್ದರೆ ಕಸ ಏನಾದರೂ ಇತ್ತು ಅನ್ನೋದಾದರೆ 1,03,600 ದಂಡ ಹಾಕ್ತಾರೆ. ಕಾಂಪೌಂಡ್ ಇತ್ತು ಅನ್ನೋದಾದರೆ 1,04,600 ದಂಡ ಹಾಕ್ತಾರೆ. ಇನ್ನು 50-80 ಸೈಟ್ ಕತೆ ನೋಡ್ತಾ ಹೋದರೆ ನಿಮಗೆ ಕಾಂಪೌಂಡ್ ಇಲ್ಲದೇ ಇದ್ದರೆ 1,74,700 ದಂಡ ಹಾಕ್ತಾರೆ. ಅದೇ ಕಾಂಪೌಂಡ್ ಇತ್ತು ಅನ್ನೋದಾದರೆ 1,75,700 ಬರೋಬ್ಬರಿ ದಂಡ ಹಾಕ್ತಾರೆ. ಇದು ಆಗಸ್ಟ್ 16ರಿಂದ ಜಾರಿ ಆಗುತ್ತೆ. ಅಷ್ಟು ಒಳಗಡೆ ನಿಮಗೆ ಈಗಲೂ ಕೂಡ ಅವಕಾಶ ಇದೆ, ಇನ್ನೂ 5 ದಿನಗಳ ಕಾಲ ಅವಕಾಶ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಸೈಟನ್ನು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿಗಳು ಬರ್ತಾರೆ, ನೋಟಿಸ್ ಕೊಡುವಂಥ ಕಾರ್ಯ ಮಾಡ್ತಾರೆ. ನಿಮ್ಮ ನಂಬರ್ಗಳಿಗೆ SMS ಮೂಲಕ ಎಷ್ಟು ದಂಡ ಕಟ್ಟಬೇಕು ಅನ್ನೋ ಮಾಹಿತಿನೂ ಕೂಡ ಕೊಡ್ತಾರೆ. ಹೇಗೆ ಬೈಫರ್ಕೇಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ಬಿಡ್ತೀನಿ. 20-30 ಸೈಡ್ದು ನಿಮಗೆ ಕ್ಲೀನಿಂಗ್ ಸ್ವಚ್ಛತಾ ವೆಚ್ಚ ಅಂತೇಳಿ ತೊಗೊಳ್ಳೋದೆಷ್ಟು ಅಂದರೆ 6,700 ತಗೋತಾರೆ. ಕಾಂಪೌಂಡ್ ಇತ್ತು ಅನ್ನೋದಾದರೆ
7,700 ರೂಪಾಯಿ. ಅಂದರೆ 1,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಕಾಂಪೌಂಡ್ ಇದ್ದರೆ 1,000 ರೂಪಾಯಿ ಕಡಿಮೆ, ಕಾಂಪೌಂಡ್ ಇಲ್ಲ ಅಂದರೆ, ಕಾಂಪೌಂಡ್ ಇದೆ ಅನ್ನೋದಾದರೆ 1,000 ರೂಪಾಯಿ ಜಾಸ್ತಿ, 7,700 ರೂಪಾಯಿ ಸ್ವಚ್ಛತಾ ಕಾರ್ಯಕ್ಕೆ. ಇನ್ನು 2030 ನಿಮಗೆ ಟ್ರಾನ್ಸ್ಪೋರ್ಟ್ ಕ್ಲೀನ್ ಮಾಡ್ತಾರಲ್ಲ, ಅದನ್ನೆಲ್ಲದನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ, ತ್ಯಾಜ್ಯ ಸಾಗಾಣಿಕೆಗೆ ಅದೇ ಕಾಸ್ಟ್ಲಿ. 19,200 ರೂಪಾಯಿ ವೆಚ್ಚ ತಗೊಳ್ಳೋದು. ಟ್ರಾನ್ಸ್ಪೋರ್ಟ್ದೇ ಅತಿ ಹೆಚ್ಚು ಕಾಸ್ಟ್ ಇರೋದು. ನಿಮಗೆಲ್ಲ ಸೈಟ್ಗಳದ್ದು ಅಷ್ಟೇ, 30-40 ಸೈಟಿಗೆ ಕ್ಲೀನಿಗೆ 13,400 ರೂಪಾಯಿ ತೊಗೋತಾರೆ. ನಿಮಗೆ ಕಾಂಪೌಂಡ್ ಇತ್ತು ಅನ್ನೋದಾದರೆ 14,400 ರೂಪಾಯಿ. 30-40 ಸೈಟಿಗೆ ಕ್ಲೀನ್ ಮಾಡಲಿಕ್ಕೆ, 30-40 ಸೈಟು ನಿಮಗೆ ಟ್ರಾನ್ಸ್ಪೋರ್ಟಿಗೆ 38,400 ರೂಪಾಯಿ ತೊಗೋತಾರೆ. ಇದೇ 40-60 ಸೈಟಿಂದ ಏನಾದಾದರೆ ಕ್ಲೀನ್ ಮಾಡಲಿಕ್ಕೆ 26,800 ರೂಪಾಯಿ ದಂಡ ಹಾಕೋದು. ಅಂದರೆ ಫೀಸ್ ಅಂತ ತೊಗೊಳ್ಳೋದು. 1,000 ರೂಪಾಯಿ ಎಕ್ಸ್ಟ್ರಾ ಕಾಂಪೌಂಡ್ ಇತ್ತು ಅನ್ನೋದಾದರೆ. 40-60 ನಿವೇಶನದ್ದು ತ್ಯಾಜ್ಯ ನಿರ್ವಹಣೆಗೆ ಅಂದರೆ ಸಾಗಾಣಿಕೆಗೆ 76,800 ರೂಪಾಯಿ ಖರ್ಚಾಗತ್ತೆ. ಇದನ್ನು ದಂಡ ಅಂತ ಅನ್ಕೋತಿರೋ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಹೇಳ್ತಾರೆ ಅವರು. ಅಂದರೆ ನಿಮಗೆಲ್ಲೋ ಇರುತ್ತೆ ವಿಲೇವಾರಿ ಮಾಡುವಂಥ ಜಾಗ, ಅಲ್ಲಿಗೆ ಹೋಗಿ ಹಾಕೋದಕ್ಕೆ ಇವರು ಮಾಡ್ತಿರುವಂಥ ಚಾರ್ಜ್ ಇದು. ಇನ್ನು 50-80 ಸೈಟಿಂದು ನಿವೇಶನದ ತ್ಯಾಜ್ಯ ಸಾಗಾಣಿಕೆಗೆ ಬರೋಬ್ಬರಿ 1,28,000 ರೂಪಾಯಿ ಇದೆ. ಇದಕ್ಕಿಂತಲೂ ಕೂಡ ದೊಡ್ಡ ನಿವೇಶನಗಳಿದ್ದರೆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ವೆಚ್ಚವನ್ನು ವಸೂಲಿ ಮಾಡ್ತಾರೆ. ಈ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ನಿಮ್ಮ ಸೈಟ್ಗಳೇನಾದರೂ ಇದ್ದರೆ ಅವು ಯೂಶ್ವಲಿ ಹೊರಗಡೆ ಇರ್ತವೆ, ಸಿಟಿ ಔಟ್ಸ್ಕರ್ಟಲ್ಲಿ ಇರ್ತವೆ. ಸಿಟಿ ಒಳಗಡೆ ಇತ್ತು ಅನ್ನೋದಾದರೆ ಅದು ತುಂಬಾ ಬೆಲೆ ಬಾಳ್ತಾ ಇರ್ತದೆ. ಬಟ್ ಆ ಸೈಟನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದು ವೇಳೆ ಬೇರೆ ಯಾರೋ ಬಂದು ಕಸ ಹಾಕ್ತಾರೆ, ನಾವೇನು ಮಾಡಬೇಕು? ಇದು ಮನೆಯ ಸೈಟ್ ಮಾಲೀಕರ ಮಾತು. ಬಟ್ ಅದು ಯಾವುದನ್ನು ಕೂಡ ಕೇರ್ ಮಾಡೋದಿಲ್ಲ. ನಿಮ್ಮ ಸೈಟ್ ನೀವು ಕ್ಲೀನ್ ಇಟ್ಕೋಬೇಕು. ನಿಮ್ಮ ಮನೆ ಹೇಗೆ ಕ್ಲೀನ್ ಇಟ್ಕೋತಿದ್ದೀರೋ ಅದೇ ರೀತಿ ನಿಮ್ಮ ಸೈಟನ್ನು ನೀವು ಕ್ಲೀನ್ ಇಟ್ಕೋಬೇಕು. ಆ ಕ್ಲೀನ್ ಇಟ್ಕೊಳ್ಳದೆ ಇದ್ದರೆ ದಂಡ ಅಂತೂ ಕಟ್ಟೋದಕ್ಕೆ ರೆಡಿಯಾಗಿ ಅಂಥೇಳಿ GBA ಹೇಳ್ತಾ ಇದೆ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸೈಟ್ ಮಾಲೀಕರದು? ಯಾಕಂದರೆ ಸೈಟ್ಗಳು ಖಾಲಿ ಸೈಟ್ಗಳಿಂದನೇ ಸಾಕಷ್ಟು ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅವು ಸಿಟಿ ಕಸಗಳನ್ನು ಹಾಕುವಂಥ ಗಾರ್ಬೇಜ್ ಡಂಪ್ ಯಾರ್ಡ್ಗಳಾಗಿದ್ದಾವೆ. ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಿರ್ತದೆ. ಸಾಕಷ್ಟು ಲೇಔಟ್ಗಳಲ್ಲಿ ಇರಲಿ ಬಿಡು, ನನ್ನ ಮಗಳಿಗೆ ನನ್ನ ಮಗನಿಗೆ ಮುಂದೆ ಹೆಲ್ಪ್ ಆಗಲಿ, ಅಥವಾ ಆರ್ಥಿಕ ಸಂಕಷ್ಟ ಇರೋ ಟೈಮಲ್ಲಿ ನಾವು ಮಾರಾಟ ಮಾಡೋಣ ಅಂಥೇಳಿ ಸೈಟ್ ಖರೀದಿ ಮಾಡಿರ್ತೀರಿ. ಬಟ್ ಆ ಸೈಟನ್ನು ಮೇಂಟೆನೆನ್ಸ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ. ಒಂದು ವೇಳೆ ನೀವು ಜವಾಬ್ದಾರಿಯನ್ನು ನೀವು ತಗೊಳ್ಳಲ್ಲ ಅಂದರೆ ದಂಡ ಕಟ್ಟೋದು ನಿಮಗೆ ಇದು ಅನಿವಾರ್ಯ ಆಗುತ್ತೆ. ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು. ಕ್ಯಾಮ್ರಾ ಪರ್ಸನ್ನ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.